ಆಚಾರ್ಯ ಚಾಣಕ್ಯನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾದ ವಿಷಯಗಳಿವು. ಯಾರಿ ಚಾಣಕ್ಯ? ಆಚಾರ್ಯ ಚಾಣಕ್ಯನನ್ನು ಕೌಟಿಲ್ಯ, ವಿಷ್ಣುಗುಪ್ತ ಮತ್ತು ವಾತ್ಸಾಯನ ಎಂದು ಕರೆಯಲಾಗುತ್ತದೆ. ಅರ್ಥಶಾಸ್ತ್ರದ ಮೂಲಕ, ಚಾಣಕ್ಯ ನೀತಿಯ ಮೂಲಕ ವಿಶ್ವಪ್ರಸಿದ್ಧನಾದ ಚಾಣಕ್ಯನು ತನ್ನ ಜೀವನದಲ್ಲಿ ಅನೇಕ ಬಾರಿ ಅವಮಾನವನ್ನು, ದುಃಖವನ್ನು ಎದುರಿಸಿದ್ದನು. ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಚಾಣಕ್ಯ ಎಷ್ಟು ಕಷ್ಟಪಟ್ಟಿದ್ದ ಗೊತ್ತಾ? ಮುಳ್ಳಿನ ಹಾದಿಯಂತಿತ್ತು ಚಾಣಕ್ಯನ ಜೀವನ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮ್ಗಿದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಚಾರ್ಯ ಚಾಣಕ್ಯನನ್ನು ಕೌಟಿಲ್ಯ, ವಿಷ್ಣುಗುಪ್ತ ಮತ್ತು ವಾತ್ಸಾಯನ ಎಂದು ಕರೆಯಲಾಗುತ್ತದೆ. ಅವನ ಜೀವನವು ತುಂಬಾ ಕಷ್ಟಕರ ಮತ್ತು ರಹಸ್ಯಗಳಿಂದ ಕೂಡಿದೆ. ಚಾಣಕ್ಯನ ಜೀವನವನ್ನು ತಿಳಿದುಕೊಂಡ್ರೆ ಅನಾಥ ಮಗುವಾದ ಚಾಣಕ್ಯನು ಮಗಧ ಸಾಮ್ರಾಜ್ಯವನ್ನು ಮಾತ್ರವಲ್ಲದೆ ಇಡೀ ಭಾರತವನ್ನು ಪರೋಕ್ಷವಾಗಿ ಹೇಗೆ ಆಳಿದನು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಚಾಣಕ್ಯನ ಜೀವನವು ಬಾಲ್ಯದಿಂದ ಕೊನೆಯವರೆಗೂ ಹೋರಾಟದಿಂದ ತುಂಬಿತ್ತು. ಆದರೆ ಅವನು ಎಂದಿಗೂ ತನ್ನ ಧೈರ್ಯವನ್ನು ಬಿಡಲಿಲ್ಲ. ಚಾಣಕ್ಯನ ಸ್ಫೂರ್ತಿದಾಯಕ ಹೋರಾಟದ ಕಥೆ ಇದು. ಅವನ ತಂದೆಯ ಹೆಸರು ಚಣಕ. ಚಣಕನು ಮಗಧದ ರಾಜನ ಬಗ್ಗೆ ಅತೃಪ್ತಿ ಹೊಂದಿದನು. ಚಣಕ ಮಹಾಮಾತ್ಯ ಶ್ರೇಣಿಯನ್ನು ತಲುಪುವ ಮೂಲಕ ಹೇಗಾದರೂ ರಾಜ್ಯವನ್ನು ವಿದೇಶಿ ಆಕ್ರಮಣಕಾರರಿಂದ ರಕ್ಷಿಸಲು ಬಯಸಿದನು. ಇದಕ್ಕಾಗಿ ತನ್ನ ಸ್ನೇಹಿತ ಅಮಾತ್ಯ ಶಕ್ತರನ್ನು ಸಂಪರ್ಕಿಸಿದ ನಂತರ ಅವನು ಧನಾನಂದನನ್ನು ಉರುಳಿಸಲು ಯೋಜಿಸಿದನು. ಆದರೆ ಮಹಾಮಂತ್ರಿ ರಾಕ್ಷಸ ಮತ್ತು ಕಾತ್ಯಾಯನ ಪತ್ತೆದಾರಿ ಮೂಲಕ ಈ ಪಿತೂರಿಯ ಬಗ್ಗೆ ತಿಳಿಯಿತು. ಅವರು ಈ ಸಂಚಿನ ಬಗ್ಗೆ ಮಗಧ ಚಕ್ರವರ್ತಿ ಧನಾನಂದರಿಗೆ ತಿಳಿಸಿದರು. ಚಣಕನನ್ನು ಸೆರೆ ಹಿಡಿಯಲಾಯಿತು ಮತ್ತು ರಾಜದ್ರೋಹದ ಅಪರಾಧಕ್ಕಾಗಿ ಬ್ರಾಹ್ಮಣನನ್ನು ಕೊಲ್ಲಲಾಗುತ್ತದೆ ಎಂಬ ಸುದ್ದಿ ರಾಜ್ಯಾದ್ಯಂತ ಹರಡಿತು. ಚಣಕನ ಹದಿಹರೆಯದ ಮಗ ಕೌಟಿಲ್ಯನಿಗೆ ಈ ವಿಷಯ ತಿಳಿದಾಗ ಆತ ದುಃಖಿತನಾದನು. ಚಣಕನ ಕತ್ತರಿಸಿದ ತಲೆಯನ್ನು ರಾಜಧಾನಿಯ ಅಡ್ಡ ಹಾದಿಯಲ್ಲಿ ನೇತು ಹಾಕಲಾಗಿತ್ತು. ತನ್ನ ತಂದೆಯ ಕತ್ತರಿಸಿದ ತಲೆಯನ್ನು ನೋಡಿ ಕೌಟಿಲ್ಯನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಆ ಸಮಯದಲ್ಲಿ ಕೌಟಿಲ್ಯನಿಗೆ 14 ವರ್ಷ ವಯಸ್ಸಾಗಿತ್ತು. ರಾತ್ರಿಯ ಕತ್ತಲಲ್ಲಿ ಅವನು ನಿಧಾನವಾಗಿ ತನ್ನ ತಂದೆಯ ತಲೆಯನ್ನು ಬಿದಿರಿನ ಮೇಲೆ ಇಟ್ಟು ಬಟ್ಟೆಯಲ್ಲಿ ಸುತ್ತಿ ಹೊರಟು ಹೋಗುತ್ತಾನೆ. ಕೇವಲ ಮಗನೊಬ್ಬನೇ ಮುಂದೆ ನಿಂತು ತನ್ನ ತಂದೆಗೆ ಅಂತ್ಯ ಸಂಸ್ಕಾರ ಮಾಡಿದ. ಆಗ ಕೌಟಿಲ್ಯನು ತನ್ನ ಕೈಯಲ್ಲಿ ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಪ್ರತಿಜ್ಞೆ ಮಾಡಿದನು. ಓ ಗಂಗೆ, ನನ್ನ ತಂದೆಯ ಕೊಲೆ ಮಾಡಿದ ಧನಾನಂದನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ನಾನು ಬೇಯಿಸಿದ ಯಾವುದೇ ವಸ್ತುವನ್ನು ತಿನ್ನುವುದಿಲ್ಲ. ಮಹಾಮಾತ್ಯರ ರಕ್ತವನ್ನು ತನ್ನ ಕೂದಲಿಗೆ ಹಚ್ಚಿಕೊಳ್ಳುವವರೆಗೆ ನಾನು ಈ ತಲೆ ಕೂದಲನ್ನು ಕಟ್ಟುವುದಿಲ್ಲ. ಕೊಲೆಗಾರ ಧನಾನಂದನ ರಕ್ತವು ತಂದೆಯ ಚಿತಾಭಸ್ಮದ ಮೇಲೆ ಬಿದ್ದ ನಂತರವೇ ನನ್ನ ತಂದೆಯ ತರ್ಪಣ ಪೂರ್ಣಗೊಳ್ಳುತ್ತದೆ. ಓ ಯಮರಾಜ, ನಿಮ್ಮ ಖಾತೆಯಿಂದ ನೀವು ಧನಾನಂದರ ಹೆಸರನ್ನು ಅಳಿಸಿ. ಈಗ ನಾನು ಅವನ ಸಾವಿನ ಲೆಕ್ಕ ಬರೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಇದರ ನಂತರ ಕೌಟಿಲ್ಯನು ತನ್ನ ಹೆಸರನ್ನು ವಿಷ್ಣುಗುಪ್ತ ಎಂದು ಬದಲಾಯಿಸಿಕೊಂಡನು. ವಿದ್ವಾಂಸ ಪಂಡಿತ್ ರಾಧಾಮೋಹನ್ ಅವರು ವಿಷ್ಣುಗುಪ್ತನನ್ನು ಬೆಂಬಲಿಸಿದರು. ರಾಧಾಮೋಹನ್ ಅವರು ವಿಷ್ಣುಗುಪ್ತರ ಪ್ರತಿಭೆಯನ್ನು ಗುರುತಿಸಿದರು ಮತ್ತು ಅವರನ್ನು ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಸೇರಿಸಿದರು. ಇದು ವಿಷ್ಣುಗುಪ್ತ ಅಂದರೆ ಚಾಣಕ್ಯರ ಜೀವನದಲ್ಲಿ ಹೊಸ ಆರಂಭವಾಗಿತ್ತು. ತಕ್ಷಶಿಲೆಯಲ್ಲಿ ವಿಷ್ಣುಗುಪ್ತ ಅಂದರೆ ಚಾಣಕ್ಯನು ವಿದ್ಯಾರ್ಥಿಗಳನ್ನು, ಉಪಕುಲಪತಿಗಳನ್ನು ಮತ್ತು ದೊಡ್ಡ ವಿದ್ವಾಂಸರನ್ನು ಆಕರ್ಷಿಸಿದ್ದಲ್ಲದೆ ನೆರೆಯ ಸಾಮ್ರಾಜ್ಯದ ರಾಜ ಪೋರಸ್ನೊಂದಿಗೆ ತನ್ನ ಪರಿಚಯವನ್ನು ಹೆಚ್ಚಿಸಿಕೊಂಡನು. ಅಲೆಕ್ಸಾಂಡರ್ ಆಕ್ರಮಣದ ಸಮಯದಲ್ಲಿ ಚಾಣಕ್ಯ ಪೋರಸ್ ಅನ್ನು ಬೆಂಬಲಿಸಿದರು. ಅಲೆಕ್ಸಾಂಡರ್ ಸೋಲಿನ ನಂತರ ವಿಷ್ಣುಗುಪ್ತ ತನ್ನ ತವರು ರಾಜ್ಯ ಮಗಧಕ್ಕೆ ಹೋದನು ಮತ್ತು ಇಲ್ಲಿಂದ ಹೊಸ ಜೀವನ ಪ್ರಾರಂಭವಾಯಿತು. ಅವರು ವಿಷ್ಣುಗುಪ್ತ ಎಂಬ ಹೆಸರಿನಿಂದ ಶಕ್ತರನ್ನು ಭೇಟಿಯಾದರು. ತಂದೆಯ ಸ್ನೇಹಿತ ಶಕ್ತರ್ಗೆ ಈಗಾಗಲೇ ತುಂಬಾ ವಯಸ್ಸಾಗಿತ್ತು. ವಿಷ್ಣುಗುಪ್ತ ಅಂದರೆ ಚಾಣಕ್ಯ ತನ್ನ ಸಾಮ್ರಾಜ್ಯದ ಸ್ಥಿತಿಯನ್ನು ಧನಾನಂದರು ಏನು ಮಾಡಿದ್ದಾರೆ ಎಂದು ನೋಡಿದನು. ಮತ್ತೊಂದೆಡೆ ವಿದೇಶಿಯರ ಆಕ್ರಮಣ ಹೆಚ್ಚುತ್ತಿದೆ ಮತ್ತು ಇಲ್ಲಿ ಈ ದುಷ್ಟ ರಾಜ ನೃತ್ಯ, ಮದ್ಯ ಮತ್ತು ಹಿಂಸೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು. ವಿಷ್ಣು ರಾಜನ ರಹಸ್ಯ ಸಭೆಯನ್ನು ತಲುಪಿದನು. ಕೋಪದಿಂದ ಆ ನ್ಯಾಯಾಲಯದಲ್ಲಿ ಚಾಣಕ್ಯ ತನ್ನ ತಕ್ಷಶಿಲೆಯ ಆಚಾರ್ಯ ಎಂದು ಪರಿಚಯಿಸಿಕೊಂಡನು ಮತ್ತು ರಾಜ್ಯದ ಬಗ್ಗೆ ತನ್ನ ಕಾಳಜಿಯನ್ನು ವ್ಯಕ್ತಪಡಿಸಿದನು. ಅವರು ಗ್ರೀಕ್ ಆಕ್ರಮಣದ ಬಗ್ಗೆಯೂ ಹೇಳಿದರು ಮತ್ತು ಗ್ರೀಕರು ನಮ್ಮ ರಾಜ್ಯದ ಮೇಲೂ ದಾಳಿ ಮಾಡಲಿದ್ದಾರೆ ಎಂಬ ಸಂಶಯ ವ್ಯಕ್ತಪಡಿಸಿದನು. ಈ ಸಮಯದಲ್ಲಿ ಅವರು ರಾಜ ಧನಾನಂದನಿಗೆ ಬಹಳಷ್ಟು ವಿವರಿಸಿದರು ಮತ್ತು ನನ್ನ ರಾಜ್ಯವನ್ನು ರಕ್ಷಿಸಿ ಎಂದು ಹೇಳಿದರು. ಆದರೆ ಆಚಾರ್ಯ ಚಾಣಕ್ಯನನ್ನು ಸಭೆಯಲ್ಲಿ ಅವಮಾನಿಸಲಾಯಿತು ಮತ್ತು ಅಪಹಾಸ್ಯ ಮಾಡಲಾಯಿತು.
ನಂತರ ಚಾಣಕ್ಯನು ಮತ್ತೆ ಶಕ್ತರನ್ನು ಭೇಟಿಯಾಗಿ ನಡೆದ ವಿಚಾರವನ್ನು ಹಂಚಿಕೊಂಡನು. ರಾಜ್ಯದಲ್ಲಿ ಈ ರಾಜರಿಂದ ಅವಮಾನಿತರಾದವರು ಅನೇಕ ಅತೃಪ್ತ ಪುರುಷರು ಮತ್ತು ಸಮಾಜವಿದೆ ಎಂದು ಶಕ್ತರು ಹೇಳುತ್ತಾರೆ. ಅವರಲ್ಲಿ ಒಬ್ಬರು ಚಂದ್ರಗುಪ್ತ. ಚಂದ್ರಗುಪ್ತ ಮುರನ ಮಗ. ಕೆಲವು ಸಂದೇಹಗಳಿಂದಾಗಿ ಧನಾನಂದನು ಮುರನನ್ನು ಕಾಡಿನಲ್ಲಿ ವಾಸಿಸುವಂತೆ ಒತ್ತಾಯಿಸಿದನು. ಮರುದಿನ ಜ್ಯೋತಿಷ್ಯರ ವೇಷದಲ್ಲಿದ್ದ ಶಕ್ತರ ಮತ್ತು ಚಾಣಕ್ಯ ಮುರ ವಾಸಿಸುತ್ತಿದ್ದ ಅರಣ್ಯವನ್ನು ತಲುಪಿದರು. ಮತ್ತು ಬುಡಕಟ್ಟು ಮತ್ತು ಅರಣ್ಯ ನಿವಾಸಿಗಳು ಬಹಳ ನಿಷ್ಕಪಟ ಆದರೆ ಹೋರಾಟದ ಪ್ರವೃತ್ತಿಯವರಾಗಿದ್ದರು. ಅಲ್ಲಿ ಚಾಣಕ್ಯನು ಚಂದ್ರಗುಪ್ತ ರಾಜನಾಗಿ ಮೆರೆಯುವುದನ್ನು ನೋಡಿದನು. ನಂತರ ಚಾಣಕ್ಯ ಚಂದ್ರಗುಪ್ತನನ್ನು ತನ್ನ ಜೀವನದ ಗುರಿಯನ್ನಾಗಿಸಿಕೊಂಡನು ಮತ್ತು ನಂತರ ಚಾಣಕ್ಯನ ಮತ್ತೊಂದು ಹೊಸ ಜೀವನ ಪ್ರಾರಂಭವಾಯಿತು. ಕೌಟಿಲ್ಯ ಅಲಿಯಾಸ್ ವಿಷ್ಣುಗುಪ್ತ ಅಂದರೆ ಚಣಕನ ಮಗ ಚಾಣಕ್ಯ ನಂತರ ಚಂದ್ರಗುಪ್ತನಿಗೆ ಶಿಕ್ಷಣ ಮತ್ತು ದೀಕ್ಷೆಯನ್ನು ನೀಡುತ್ತಾ ಅರಣ್ಯವಾಸಿಗಳೊಂದಿಗೆ ದೊಡ್ಡ ಸೈನ್ಯವನ್ನು ಕಟ್ಟುತ್ತಾನೆ. ಮಗಧ ಸಾಮ್ರಾಜ್ಯದ ಚಕ್ರವರ್ತಿ ಅವನ ಮಗ ಬಿಂದುಸಾರ ಮತ್ತು ಮೊಮ್ಮಗ ಚಕ್ರವರ್ತಿ ಅಶೋಕ ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಉಳಿಯುವ ಮೂಲಕ ಚಾಣಕ್ಯರಿಂದ ಮಾರ್ಗದರ್ಶನ ಪಡೆಯುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಜೀವನ ಹೇಗಿತ್ತು ಅಂತ. ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಥ್ಯಾಂಕ್ ಯು.